ಪೂಜಾ ಸಂಭವಾಮಿ ಜ್ಯೋತಿಷ್ಯ ಪರಿಹಾರಗಳ ಅಕ್ಷಯ ಪಾತ್ರೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧು ನಾಗೇಶ್. ವೀಕ್ಷಕರೇ, ಈ ಒಂದು ಕಾರ್ಯಕ್ರಮದಲ್ಲಿ ಎಂದಿನಂತೆ ಗುರೂಜಿ ಅವರಿದ್ದಾರೆ. ಮೊದಲಿಗೆ ನಾವು ಅವರನ್ನು ಬರಮಾಡಿಕೊಳ್ಳೋಣ. ನನ್ನ ಜೊತೆ ಇದ್ದಾರೆ ವೇದ ಬ್ರಹ್ಮಶ್ರೀ ಸಮನ್ವಯ ಸರಸ್ವತಿ, ಹಾಗೆ ಕರ್ನಾಟಕ ಜ್ಯೋತಿಷ್ಯ ಮಾರ್ತಾಂಡ, ಹಾಗೆ ಪ್ರಖ್ಯಾತ ಜ್ಯೋತಿಷಿಗಳು, ವಾಸ್ತು ತಜ್ಞರು, ಇನ್ನು ಶ್ರೀ ಭಾರದ್ವಾಜ ಅಕಾಡೆಮಿ ಆಫ್ ಪ್ಯಾರಾ ಸೈನ್ಸ್ ಸ್ಟಡೀಸ್ ಸಂಸ್ಥೆಯ ಸಂಸ್ಥಾಪಕ ನಿರ್ದೇಶಕರು ಆಗಿರುವಂತಹ, ಹಾಗೆ ಇನ್ನು ಆಧ್ಯಾತ್ಮಿಕ ಗುರುಗಳಾಗಿರುವಂತಹ ಡಾಕ್ಟರ್ ರಾಘವೇಂದ್ರ ಮೋಕ್ಷಗುಂಡಂ ಗುರೂಜಿ ಅವರಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಗುರೂಜಿ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ, ಶುಭೋದಯ. ಗುರೂಜಿ, ಮೊದಲಿಗೆ ಇವತ್ತಿನ ದಿನದ ಪಂಚಾಂಗವನ್ನು ತಿಳಿಸ್ಕೊಡಿ. ಖಂಡಿತ. ಸಮಸ್ತ ಜೀ ಕನ್ನಡ ನ್ಯೂಸ್ ವಾಹಿನಿಯ ವೀಕ್ಷಕ ಬಾಂಧವರಿಗೆ, ನಮ್ಮ ಸಂಭವಾಮಿ ಪರಿವಾರದ ಎಲ್ಲ ಸದಸ್ಯರಿಗೂ ಸಹ ಡಾಕ್ಟರ್ ರಾಘವೇಂದ್ರ ಮೋಕ್ಷಗುಂಡಂ ಗುರೂಜಿ ಮಾಡತಕ್ಕಂತಹ ನಮಸ್ಸುಮಾಂಜಲಿಗಳು. ಹರಿ ಓಂ ತತ್ಸತ್. ಓಂ ಜಾತವೇದಸೇ ಸುನವಮಸೋಮರಾತಿ ಯತೋ ನಿದಹಾತಿ ವೇದಃ ಸನಃ ಪರ್ಷದತಿ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತಾಮಗ್ನಿವರ್ಣಾಂ ತಪಸಾ ಜ್ವಲಂತೀಂ ವೈರೋಚನೀಂ ಕರ್ಮಫಲೇಷು ಜುಷ್ಟಾಂ ದುರ್ಗಾಂ ದೇವೀಂ ಶರಣಮಹಂ ಪ್ರಪದ್ಯೆ. ಸುಧರಸಿಧರಸೇ ನಮಃ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿಃ ಪ್ರಚೋದಯಾತ್. ದುರ್ಗಾ ಪರಮೇಶ್ವರ್ಯೈ ನಮಃ. ನಮಸ್ಕರೋಮಿ. ಈ ಶುಭ ಮಂಗಳವಾರದ ದಿವಸ ಜಗನ್ಮಾತೆ ದುರ್ಗಾ ಪರಮೇಶ್ವರಿಯ ಒಂದು ಸ್ಮರಣೆಯನ್ನು ಮಾಡುತ್ತಾ ನಿತ್ಯ ಪಂಚಾಂಗದ ಒಂದು ಪಠಣೆಗೆ ನಾವು ಅನುವಾಗೋಣ. ಈ ದಿನ ತಾರೀಕು ಜುಲೈ 1, 2025ನೇ ಸಂವತ್ಸರ, ಮಂಗಳವಾರ, ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಆಷಾಢ ಮಾಸ, ಶುಕ್ಲಪಕ್ಷ, ಷಷ್ಠಿ ತಿಥಿ ಬೆಳಿಗ್ಗೆ 11:59 ಇರುತ್ತೆ. ಈ ದಿನ ಮಂಗಳವಾರ, ಪುಬ್ಬ ನಕ್ಷತ್ರ ಬೆಳಿಗ್ಗೆ 11:11 ಇರುತ್ತೆ. ವ್ಯತಿಪಾತ ನಾಮಯೋಗ, ತೈತಲೆ ನಾಮ ಕರ್ಣ. ಇನ್ನು ಈ ದಿನದ ರಾಹುಕಾಲವನ್ನು ನಾವು ನೋಡಿದ್ದಾದಲ್ಲಿ ಮಧ್ಯಾಹ್ನ 3:39 5:15 ಸಹ ರಾಹುಕಾಲ ಇರುತ್ತೆ. ಇನ್ನು ಈ ದಿನದ ಯಮಗಂಡ ಕಾಲವನ್ನು ನಾವು ನೋಡಿದ್ದಾದಲ್ಲಿ ಬೆಳಿಗ್ಗೆ 9:15 10:51 ಸಹ ಯಮಗಂಡ ಕಾಲ ಇರುತ್ತೆ. ಈ ಎಲ್ಲ ಮಾಹಿತಿಯನ್ನು ನಮ್ಮ ವೀಕ್ಷಕರು ಈಗ ತೆರೆ ಮೇಲೆ ನೋಡ್ತಾ ಇರಬಹುದು. ನಾನು ಏನು ಹೇಳ್ತಾ ಇದ್ದೀನಿ, ನಾನು ಓರಲ್ಲಾಗಿ ಹೇಳ್ತಾ ಇರತಕ್ಕಂಥದ್ದು ಪ್ರತಿಯೊಂದು ಸಹ ನಿಮಗೆ ಟೆಕ್ಸ್ಟ್ ಫಾರ್ಮೆಟ್ನಲ್ಲಿ ಸಿಗ್ತಾ ಇದೆ. ನಾವು ಇದನ್ನೆಲ್ಲ ಹಾಕ್ತಕ್ಕಂಥ ಉದ್ದೇಶ ಏನಂತಂದರೆ, ಬೆಳಗಾಗಿದ್ದು ಪಂಚಾಂಗವನ್ನು ನೋಡ್ತಕ್ಕಂಥ, ಇವತ್ತಿನ ದಿನದ ವೈಶಿಷ್ಟ್ಯಗಳನ್ನು ಗ್ರಹಿಸಿ ಕೆಲಸಗಳನ್ನು ಮಾಡ್ಕೊಳ್ತಕ್ಕಂಥ ಒಂದು ಪರಿಪಾಠ ಎಷ್ಟೋ ವ್ಯಕ್ತಿಗಳಿಗೆ ಇರುತ್ತೆ. ಅವರೆಲ್ಲರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಈ ದಿನದ ವೈಶಿಷ್ಟ್ಯಗಳು, ಈ ದಿನ ಯಾವ ಯೋಗ ನಮಗೆ ಅನುಕೂಲವಾಗಿದೆ, ಯಾವ ಕರ್ಣ ನಮಗೆ ಅನಾನುಕೂಲವಾಗಿದೆ, ಯಾವ ನಕ್ಷತ್ರ ನಮಗೆ ಪೂರಕವಾಗಿದೆ, ಯಾವ ತಿಥಿ ನಮಗೆ ಮಾರಕವಾಗಿದೆ, ಈ ಎಲ್ಲ ವಿಚಾರಗಳನ್ನು ನಿಮ್ಮ ಸಂಭವಾಮಿ ಕಾರ್ಯಕ್ರಮ ಪ್ರಾರಂಭದಲ್ಲೇ ನಿಮಗೆ ತಿಳಿಸ್ಕೊಡ್ತೀವಿ. ಈ ವೈಶಿಷ್ಟ್ಯಗಳನ್ನು ನಾನು ಹಿಂದಿನ ಸಂಚಿಕೆಗಳಲ್ಲಿ ಹೇಳಿರೋ ಪ್ರಕಾರ ಅದನ್ನು ಗ್ರಹಿಸಿ ನೀವು ಅಮೃತಗಳಿಗೆ, ಶುಭಗಳಿಗೆ, ವಿಷಗಳಿಗೆ ಈ ಎಲ್ಲ ಮಾಹಿತಿಯನ್ನು ಗ್ರಹಿಸಿ ನಿಮ್ಮ ಅನುಕೂಲಕ್ಕೆ ಬಳಸ್ಕೊಡ್ತಕ್ಕಂಥ ವ್ಯಕ್ತಿಗಳಾಗಬೇಕು ಅನ್ನೋದು ನಮ್ಮ ಆಶಯ ಆಗಿರುತ್ತೆ. ಈ ಉದ್ದೇಶದಿಂದ ಎಲ್ಲ ಒಂದು ವೈಶಿಷ್ಟ್ಯಗಳನ್ನು ನಾವು ಕೊಡ್ತಾ ಇದ್ದೀವಿ ನಿಮಗೆ ವೀಕ್ಷಕರೇ. ಸಾಕಷ್ಟು ವೀಕ್ಷಕರು ನಾವು ಕೊಟ್ಟಿರ್ತಕ್ಕಂಥ ರಾಹುಕಾಲ, ಯಮಗಂಡ ಕಾಲ ಇದನ್ನೆಲ್ಲ ಪರಿಗಣಿಸಿ ಪ್ರಶ್ನೆಯನ್ನು ಸಹ ಕೇಳ್ತಾರೆ. ಗುರುಗಳೇ, ಮಂಗಳವಾರ ಅಂತಂದರೆ ರಾಹುಕಾಲ 3 ಗಂಟೆಯಿಂದ 4:15 ಅಲ್ವಾ, ಸ್ಟ್ಯಾಂಡರ್ಡ್ ಟೈಮಿಂಗ್ಸ್ ಇರುತ್ತೆ. ಸೋಮವಾರ ಅಂದರೆ 7:30 9 ಗಂಟೆ ಅಲ್ವಾ, ನೀವು ಸಮಯ ವ್ಯತ್ಯಾಸ ಮಾಡಿ ಹೇಳ್ತೀರಲ್ಲ ಅಂತ ಕೇಳ್ತಾರೆ. ಇಲ್ಲಿ ಒಂದು ಸೂಕ್ಷ್ಮ ಗಮನಿಸಬೇಕು ನಮ್ಮ ವೀಕ್ಷಕರೆಲ್ಲರೂ ಸಹ. ಸ್ಟ್ಯಾಂಡರ್ಡ್ ಟೈಮಿಂಗ್ಸ್ ಅನ್ನೋದು ಒಂದಿರುತ್ತೆ. ಅದು ಯಾವಾಗ ಅನ್ವಯಿಸುತ್ತೆ ಅಂತಂದರೆ, ಸೂರ್ಯೋದಯ 6 ಗಂಟೆಗೆ ಆದಾಗ, ಸೂರ್ಯಾಸ್ತ 6 ಗಂಟೆಗೆ ಆದಾಗ. ಸೊ ಎಕ್ಸಾಕ್ಟ್ 6 o'clock ನಮಗೆ ಸನ್ರೈಸ್ ಆ್ಯಂಡ್ ಸನ್ಸೆಟ್ ಆದಾಗ ಈ ಒಂದು ಸ್ಟ್ಯಾಂಡರ್ಡ್ ಟೈಮಿಂಗ್ಸ್, ರಾಹುಕಾಲ ಆಗಲಿ, ಯಮಗಂಡ ಕಾಲ ಆಗಲಿ, ಗುಳಿಕ ಕಾಲ ಆಗಲಿ, ಅರ್ಧ ಪ್ರಹರ ಕಾಲ ಆಗಲಿ ಇದು ಅನ್ವಯಿಸುತ್ತೆ. ಸೂರ್ಯೋದಯ ಮುಂದಕ್ಕೆ ಹೋಗ್ತಾ ಇದ್ದ ಹಾಗೆ ಈ ರಾಹುಕಾಲದ ಸಮಯ ಕೂಡ ಮುಂದಕ್ಕೆ ಹೋಗುತ್ತೆ. ಹಾಗಾಗಿ ಇವತ್ತು ನೀವು ನೋಡ್ತಾ ಇರ್ಬೋದು ನಮ್ಮ ವೀಕ್ಷಕರು, 3:39 5:15 ಸಹ ರಾಹುಕಾಲ ಇದೆ ಅನ್ನೋದನ್ನು ತೋರಿಸ್ತಾ ಇದ್ದೀವಿ. ಹಾಗೆ ಯಮಗಂಡ ಕಾಲ ಬೆಳಿಗ್ಗೆ 9:15 10:51 ಸಹ ಯಮಗಂಡ ಕಾಲ ಇರುತ್ತೆ. ಇದು ಅವರವರ ಒಂದು ಪದ್ಧತಿಯ ಪ್ರಕಾರ ಅನುಸರಿಸ್ತಕ್ಕಂಥ ವಿಚಾರಗಳಾಗಿರುತ್ತೆ. ಎಲ್ಲರೂ ಎಲ್ಲವನ್ನು ನೋಡಬೇಕು ಅಂತಿಲ್ಲ. ನಾನು ಮುಂದಿನ ಹಂತದಲ್ಲಿ ಇದರ ವೈಶಿಷ್ಟ್ಯಗಳ ಬಗ್ಗೆ ಹೇಳ್ತೀನಿ. ರಾಹುಕಾಲವನ್ನು ಯಾರು ನೋಡಬೇಕು, ಯಮಗಂಡ ಕಾಲ ಯಾರು ನೋಡಬೇಕು ಅನ್ನತಕ್ಕಂಥದ್ದನ್ನು. ಇನ್ನು ಆಸ್ಟ್ರೋ ಪೂಜಾ ಸಂಸ್ಥೆಯ ವತಿಯಿಂದ ಮುಂಬರುವಂತಹ ಆಯೋಜಿತವಾಗಿರ್ತಕ್ಕಂಥ ಪರಿಹಾರ ಪೂಜೆಗಳ ಬಗ್ಗೆ ಗಮನ ಹರಿಸಿದ್ದಾದಲ್ಲಿ, ಈ ದಿನ ಆಸ್ಟ್ರೋ ಪೂಜಾ ವತಿಯಿಂದ ಆಯೋಜಿತವಾಗಿರ್ತಕ್ಕಂಥ ಯಾವುದೇ ಪರಿಹಾರ ಪೂಜೆಗಳು ಇರೋದಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ನಾವು ನೋಡಿದ್ದಾದಲ್ಲಿ ನಾಳೆಯ ದಿವಸ ಅಂದರೆ ಜುಲೈ 2ನೇ ತಾರೀಕು
ಕುಂಭಕೋಣಂ ಕ್ಷೇತ್ರದಲ್ಲಿ ಸಖೀದೇವಿ ಸಮೇತ ಶಕ್ತಿಗಿರೀಶ್ವರ ದೇವಸ್ಥಾನದಲ್ಲಿ ಉತ್ತರ ಫಲ್ಗುಣಿ ನಕ್ಷತ್ರದ ಅಂಗವಾಗಿ ಗಿರಿಜಾ ಕಲ್ಯಾಣೋತ್ಸವ ಮಾಸಿಕ ಪೂಜಾ ಈ ಒಂದು ವಿಶೇಷವಾದ ಪೂಜೆಯನ್ನು ನಾವು ನಡೆಸ್ತಾ ಇದ್ದೀವಿ. ಇದರ ಬಗ್ಗೆ ಮಾಹಿತಿಯನ್ನು ಮುಂದಿನ ಹಂತದಲ್ಲಿ ನಮ್ಮ ಎಲ್ಲ ವೀಕ್ಷಕರಿಗೆ ಕೊಡ್ತೀನಿ. ಅದೇ ಥರ 4ನೇ ತಾರೀಕು ಅದೇ ಕುಂಭಕೋಣಂ ಕ್ಷೇತ್ರದಲ್ಲಿ ದಿವ್ಯ ದೇಶಂ ದೇವಸ್ಥಾನದಲ್ಲಿ ಸುದರ್ಶನ ಜಯಂತಿ ಪ್ರಯುಕ್ತ ಮಹಾ ಸುದರ್ಶನ ಹೋಮ ಮತ್ತು ಸುದರ್ಶನ ಚಕ್ರಾಭಿಷೇಕ ಜಗತ್ತಿನಲ್ಲಿ ಎಲ್ಲೂ ನಡೆಯದೇ ಇರತಕ್ಕಂಥದ್ದು ಇಲ್ಲಿ ನಡೆಯುತ್ತೆ. ಸುದರ್ಶನ ಚಕ್ರಕ್ಕೆ ನೇರವಾಗಿ ಅಭಿಷೇಕವನ್ನು ನಾವು ಮಾಡತಕ್ಕಂಥದ್ದು. ಒಂದು ಕೃಷ್ಣಶಿಲಾ ಸಾಲಿಗ್ರಾಮದಲ್ಲಿ ಸ್ಥಾಪನೆಯಾಗಿರ್ತಕ್ಕಂಥ ಸುದರ್ಶನ ಚಕ್ರ, ಅದಕ್ಕೆ ನಾವು ಅಭಿಷೇಕವನ್ನು ಮಾಡಿಸ್ತೀವಿ ಕುಂಭಕೋಣಂ ಕ್ಷೇತ್ರದಲ್ಲಿ. ಬಹಳ ವಿಶೇಷವಾಗಿರತಕ್ಕಂಥ ಪೂಜೆ ಇದು. ಇನ್ನು 10ನೇ ತಾರೀಕು ಉಜ್ಜಯಿನ್ ಕ್ಷೇತ್ರದಲ್ಲಿ, ಹಿಂದಿನ ಕಾಲದಲ್ಲಿ ಉಜ್ಜಯಿನ ಅವಂತಿಕಾ ಕ್ಷೇತ್ರ ಅಂತ ಕರೀತಾ ಇದ್ರು. ಇದು ಮೋಕ್ಷಕಾರಕವಾಗಿರ್ತಕ್ಕಂಥ ಸಪ್ತ ಕ್ಷೇತ್ರಗಳಲ್ಲಿ ಒಂದು. ಅಯೋಧ್ಯ, ಮಥುರ, ಮಾಯಾ, ಕಾಶಿ, ಕಾಂಚಿ, ಹವಂತಿಕಾ, ಪುರಿ, ದ್ವಾರವತಿ ಚೈವ ಸಪ್ತೈತೆ ಮೋಕ್ಷದಾಯಕ ಅಂತ ಒಂದು ಕಡೆ ಹೇಳ್ತಾರೆ. ಈ 7 ಕ್ಷೇತ್ರಗಳು ನಮಗೆ ಮೋಕ್ಷವನ ಪ್ರಸಾದವನ್ನು ಮಾಡತಕ್ಕಂಥದ್ದು ಅಂತ. ಆ ಅವಂತಿಕಾ ಕ್ಷೇತ್ರ ಯಾವುದು ಅಂತ ಇವತ್ತಿನ ಹೆಸರಲ್ಲಿ ನಾವು ಹುಡುಕಿದ್ದಾದಲ್ಲಿ ನಮಗೆ ಕ್ಷೇತ್ರನೇ ಸಿಗೋದಿಲ್ಲ. ಇವತ್ತಿನ ಉಜ್ಜಯಿನ್ ಕ್ಷೇತ್ರನೇ ಹಿಂದಿನ ಕಾಲದ ಅವಂತಿಕಾ ಕ್ಷೇತ್ರ ಆಗಿತ್ತು. ಶಕ್ತಿಪೀಠ ಅಮ್ಮನವರ ಸನ್ನಿಧಾನ ಇರತಕ್ಕಂಥದ್ದು. ಆ ಉಜ್ಜಯಿನ್ ಕ್ಷೇತ್ರದಲ್ಲಿ 10ನೇ ತಾರೀಕು ನಿಮ್ಮ ಆಸ್ಟ್ರೋ ಪೂಜಾ ಸಂಸ್ಥೆ ಜ್ಯೋತಿರ್ಲಿಂಗ ಕ್ಷೇತ್ರದಲ್ಲಿ ಪ್ರತ್ಯಂಗಿರಾ ದೇವಸ್ಥಾನದಲ್ಲಿ ಪೌರ್ಣಮಿ ಪ್ರಯುಕ್ತ ಬಗಳಾಮುಖಿ ಹೋಮ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದೀವಿ. ನಿನ್ನೆ ಬಗ್ಗೆ ನಾನು ಹೇಳಿದ್ದೀನಿ ನಮ್ಮ ವೀಕ್ಷಕರಿಗೆ, ಬಗಳಾಮುಖಿ ಹೋಮವನ್ನು ಯಾರು ಮಾಡಬೇಕು, ಯಾರು ಮಾಡಬಾರ್ದು, ಎಷ್ಟು ಸಮಸ್ಯೆಗಳಿರುತ್ತೆ. ಈ ಒಂದು ರೌದ್ರವಾದ ರೂಪಗಳು, ತಾಮಸಿಕವಾದಂಥ ದೇವತೆಗಳ ಆರಾಧನೆಯನ್ನು ಮಾಡಬೇಕಾದಾಗ ಕ್ರಮ ಗೊತ್ತಿಲ್ಲದೆ ಇರತಕ್ಕಂಥ ಪುರೋಹಿತರು ಇದನ್ನು ಟಚ್ ಮಾಡಿದ್ರೆ ಅವ್ರಿಗೂ ಸಮಸ್ಯೆ, ಮಾಡಿಸ್ಕೊಳ್ತಕ್ಕಂಥವ್ರಿಗೂ ಸಹ ಸಮಸ್ಯೆ. ಕ್ರಮ ಗೊತ್ತಿರತಕ್ಕಂಥವ್ರು ಮಾತ್ರ ಮಾಡಬೇಕು ಅನ್ನೋದನ್ನು ನಿನ್ನೆ ದಿವಸ ನಾನು ತಿಳಿಸ್ಕೊಟ್ಟಿದ್ದೀನಿ. ಹಾಗಾಗಿ ಅಲ್ಲಿ ನಾರ್ತ್ ಇಂಡಿಯಾದಲ್ಲಿ ಈ ಪ್ರತ್ಯಂಗಿರಾ ದೇವಿಯನ್ನು ಪೀತಾಂಬರಿ ದೇವಿ ಅನ್ನೋ ಹೆಸರಿನಲ್ಲಿ ಸಂಬೋಧನೆಯನ್ನು ಮಾಡ್ತಾರೆ. ಸ್ವರೂಪ ಅದೇ ಆಗಿರುತ್ತೆ, ನಾಮ ಮಾತ್ರ ಬೇರೆ ಆಗಿರುತ್ತೆ. ಆ ಸನ್ನಿಧಾನದಲ್ಲಿ 10ನೇ ತಾರೀಕು ಬಗಳಾಮುಖಿ ಹೋಮವನ್ನು ಸಹ ನಡೆಸ್ಕೊಡ್ತಾ ಇದ್ದೀವಿ. ಹೇಗೆ ಕುಂಭಕೋಣಂ ಕ್ಷೇತ್ರದಲ್ಲಿ ನಮ್ಮ ಪ್ರತ್ಯಂಗಿರಾ ಹೋಮಕ್ಕೆ ಹೈಯೆಸ್ಟ್ ನಂಬರ್ ಆಫ್ ಬುಕಿಂಗ್ಸ್ ಬರುತ್ತೋ ಪ್ರತಿ ತಿಂಗಳು, ಅದೇ ಥರ ಈ ಉಜ್ಜಯಿನ್ ಕ್ಷೇತ್ರದ ಬಗಳಾಮುಖಿ ಹೋಮಕ್ಕೂ ಅಷ್ಟೇ ನಮಗೆ ಪ್ರತಿ ತಿಂಗಳು ಅಷ್ಟೇ ಮ್ಯಾಕ್ಸಿಮಮ್ ನಂಬರ್ ಆಫ್ ಬುಕಿಂಗ್ಸ್, ಮ್ಯಾಕ್ಸಿಮಮ್ ನಂಬರ್ ಆಫ್ ಎಂಕ್ವೈರೀಸ್ ಬರತಕ್ಕಂಥ ಕಾರ್ಯಕ್ರಮ ಇದಾಗಿರುತ್ತೆ. ಸೊ ಇಷ್ಟೆಲ್ಲ ಈ ದಿನದ ನಿತ್ಯ ಪಂಚಾಂಗದ ಒಂದು ವೈಶಿಷ್ಟ್ಯಗಳು ಮತ್ತು ಆಸ್ಟ್ರೋ ಪೂಜಾ ಸಂಸ್ಥೆ ವತಿಯಿಂದ ಮುಂದೆ ಆಯೋಜಿತವಾಗಿರತಕ್ಕಂಥ ಕಾರ್ಯಕ್ರಮಗಳ ವಿವರಗಳು ಆಗಿರುತ್ತೆ. ವೀಕ್ಷಕರು ಈ ಕಾರ್ಯಕ್ರಮಗಳಲ್ಲಿ ಯಾರ್ಯಾರು ಭಾಗವಹಿಸಬೇಕು ಅನ್ನತಕ್ಕಂಥ ಆಸಕ್ತಿ ಇದೆ, ನಿಮ್ಗೆ ಗೊತ್ತಿದೆ ಏನು ಮಾಡಬೇಕು ಅನ್ನತಕ್ಕಂಥದ್ದು, ನಮ್ಮ ವೆಬ್ಸೈಟನ್ನು ಸಂದರ್ಶಿಸಿ www.astropuja.com ಈ ವೆಬ್ಸೈಟ್ಗೆ ನೀವು ಬಂದಿದ್ದಾದಲ್ಲಿ ಎಲ್ಲ ಮಾಹಿತಿ, ಎಲ್ಲ ಕಾರ್ಯಕ್ರಮಗಳು, ಪೂಜೆಗಳು ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಸಿಗುತ್ತೆ. ಅಥವಾ ಅಷ್ಟು ಕಷ್ಟ ಬೇಡ ಅನ್ನೋದಾದರೆ ನಿಮ್ಮ ತೆರೆ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗಳಿಗೆ ಕಾಲ್ ಮಾಡಿ. ನಮ್ಮ ಸಪೋರ್ಟ್ ಟೀಮ್, ಕಾಲ್ ಸೆಂಟರ್ ಟೀಮ್ ಸದಾ ಕಾಲ ಸಿದ್ಧವಾಗಿರ್ತಾರೆ. ಯಾವುದೇ ಪೂಜೆಗಳಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಎನ್ಕ್ವೈರೀಸ್ ಏನಿದ್ರು ಸಹ, ಜ್ಯೋತಿಷ್ಯದ ಸಲಹೆಗಳು, ಮಾರ್ಗದರ್ಶನ ಪಡ್ಕೋಬೇಕು ಅನ್ನೋದಾದರೆ, ವಾಸ್ತು ಒಂದು ಸಲಹೆಗಳಾಗಲಿ ಅಥವಾ ವಾಸ್ತು ಸೈಟ್ ವಿಸಿಟ್ಸ್ ಆಗಲಿ ಬೇಕು ಅನ್ನತಕ್ಕಂಥದ್ದಾದರೆ, ಯಾವುದೇ ದೈವಿಕವಾದಂಥ ಒಂದು ಪದಾರ್ಥಗಳನ್ನು ನೀವು ಪರ್ಚೇಸ್ ಮಾಡಬೇಕು ಅನ್ನೋದಾದರೆ, ರುದ್ರಾಕ್ಷಿ ಆಗಲಿ, ಸ್ಫಟಿಕ ಆಗಲಿ, ಬ್ರೇಸ್ಲೆಟ್ಸ್ ಆಗಲಿ, ಜೆಮ್ ಸ್ಟೋನ್ಸ್ ಆಗಲಿ, ಪ್ರತಿಯೊಂದು ಸಹ ಎನರ್ಜೈಸ್ಡ್ ಐಟಮ್ಸ್ ನಮ್ಮಲ್ಲಿ ಉಪಲಬ್ಧವಾಗಿದೆ. ಈ ಎಲ್ಲ ಮಾಹಿತಿಯ ಬಗ್ಗೆ ನಿಮಗೆ ಸಂಪೂರ್ಣವಾದಂಥ ಒಂದು ವೃತ್ತಾಂತವನ್ನು ನಮ್ಮ ಸಪೋರ್ಟ್ ಟೀಮ್ ನಿಮಗೆ ಕೊಡ್ತಾರೆ. ಸೊ ನಿಮ್ಮ ತೆರೆ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗಳಿಗೆ ಕರೆ ಮಾಡಿ ಎಲ್ಲ ಮಾಹಿತಿಯನ್ನು ಪಡ್ಕೊಳ್ಳಿ. ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿ. ಓಕೆ ಗುರುಜಿ, ಒಬ್ಬರು ಕಾಲರ್ ಇದ್ದಾರೆ, ಮಾತಾಡಿಸ್ಬಿಡೋಣ. ಹಲೋ ಹಲೋ, ಹೇಳಿ ಮೇಡಮ್. ಹೇಳಿಮ್ಮ, ನಿಮ್ಮ ಹೆಸರು? ನನ್ನ ಹೆಸರು ಚಂದ್ರಕಲಾ ಅಂತ ಮೇಡಮ್. ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಯಾರ ಬಗ್ಗೆ? ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ಓಕೆ, ಅವರ ಡೇಟ್ ಆಫ್ ಬರ್ತ್ ಹೇಳಿ. ಸರಿ. ನಿರಂಜನ್ ಅಂತ, 8/8/2000, ವೃಶ್ಚಿಕ ರಾಶಿ, ಅನುರಾಧ ನಕ್ಷತ್ರ ಮೇಡಮ್. ಓಕೆ, ಗುರೂಜಿ ಇದ್ದಾರೆ, ಮಾತಾಡಿ. ಸರಿ. ಹೇಳಿಮ್ಮ ಚಂದ್ರಕಲಾ ಅವರೇ. ನಮಸ್ಕಾರ ಗುರುಜಿ. ನಮಸ್ಕಾರಮ್ಮ, ಒಳ್ಳೇದಾಗಲಿ. 1/8/2000ನಾ ಮಗ ಹುಟ್ಟಿರೋದು? 8/8/2000. 8/8/2000. ಓಕೆ, ಸಮಯ ಎಷ್ಟಮ್ಮ ಹುಟ್ಟಿರೋ ಸಮಯ? ರಾತ್ರಿ 5 ಗುರುಜಿ. ಎಷ್ಟೊತ್ತಿಗಮ್ಮ? ರಾತ್ರಿ 10 ಗಂಟೆ 5 ನಿಮಿಷ. 10 ಗಂಟೆ 5 ನಿಮಿಷ. ಓಕೆ, ಯಾವ ಊರಲ್ಲಿ ಹುಟ್ಟಿರೋದು? ತಿಪ್ಟೂರು ಗುರುಜಿ. ತಿಪ್ಟೂರು. ಓಕೆ, ಏನು ಮಾಡ್ಕೊಂಡಿದ್ದಾನೆ ಮಗ? MBA ಮಾಡಿದ್ದಾನೆ ಸರ್ ಅವನು. ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ ಅಲ್ವಾ? ಆಯ್ತಮ್ಮ, ಸರಿ. ಪ್ರಶ್ನೆ ಕೇಳಿ. ಅದೇ ಅವ್ನ ಕೆಲಸದ ಬಗ್ಗೆ ಸ್ವಲ್ಪ, ಅವನು MBA ಒಂದು ಪಾಠ ಹೋಗಿದೆ ಗುರುಜಿ, ಅದಾಗುತ್ತೆ ಅಂತ ಕೇಳಕ್ಕೆ ಗುರುಜಿ. MBA ಏನು ಬ್ಯಾಲೆನ್ಸ್ ಇದೆಯಾ? ಕಂಪ್ಲೀಟ್ ಆಗಿಲ್ವಾ? ಇಲ್ಲ ಗುರುಜಿ, ಒಂದು ಹೋಗ್ಬಿಟ್ಟಿದೆ. ಎಷ್ಟನೇ ಸೆಮಿಸ್ಟ್ರಲ್ಲಿ ಹೋಗಿರೋದು? ಅದು ಈಗ ಲಾಸ್ಟ್ ಇಯರ್, ಕೊನೆಯ ವರ್ಷ, 4ನೇ ಸೆಮಿಸ್ಟರ್ನಲ್ಲಿ. ಆಯಿತು, ಸರಿಮ್ಮ. ನೋಡೋಣ. ಇವರ ಜಾತಕದ ಪ್ರಕಾರ
ಇವರ ನಕ್ಷತ್ರ ರಾಶಿ ಇತ್ಯಾದಿಗಳನ್ನು ನಾವು ನೋಡಿದ್ದಾದಲ್ಲಿ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಮೊದಲನೇದು. ಸೊ ವೃಶ್ಚಿಕ ರಾಶಿನವರಿಗೆ ಈಗ ಪಂಚಮ ಶನಿ ನಡೀತಾ ಇದೆ. ಮೊನ್ನೆ ಮಾರ್ಚ್ 29 ಶನೈಶ್ಚರ ಮೀನರಾಶಿಗೆ ಪ್ರವೇಶ ಆದಾಗಿಂದ ಇವರಿಗೆ, ಇದಕ್ಕೆ ಮುಂಚೆ ಅರ್ಧಾಷ್ಟಮ ಶನಿ ನಡೀತಾ ಇತ್ತು. ಕಳೆದ 2.5 ವರ್ಷವೂ ಸ್ವಲ್ಪ ಕಷ್ಟವಾಗೇ ಇತ್ತು. ಈಗ ಪಂಚಮ ಶನಿ ಇರೋದ್ರಿಂದ ವಿಶೇಷ ವಿದ್ಯಾಸ್ಥಾನ 5ನೇ ಮನೆಯಲ್ಲಿ ಶನಿ ಕೂತ್ಕೊಂಡಿರೋದ್ರಿಂದ ಹೈಯರ್ ಎಜುಕೇಷನ್ ಯಾರ್ಯಾರು ಪರ್ಸ್ಯೂ ಮಾಡ್ತಾರೆ ಅವ್ರಿಗೆಲ್ಲ ಸ್ವಲ್ಪ ಸಮಸ್ಯೆ ಇದ್ದೇ ಇರುತ್ತೆ. ಇರಲಿ, ಜಾತಕದ ಪ್ರಕಾರ ನೋಡಿದ್ರೆ ಜನ್ಮ ಲಗ್ನ ಮೀನಲಗ್ನ, ಲಗ್ನದಿಂದ 4ನೇ ಮನೆಯಲ್ಲಿ ವಿದ್ಯಾಸ್ಥಾನದಲ್ಲಿ ರಾಹು ಇದ್ದಾನೆ. ವಿಶೇಷ ವಿದ್ಯಾಸ್ಥಾನದಲ್ಲಿ ಕುಜ, ಬುಧ ಮತ್ತು ರವಿ ಇರತಕ್ಕಂಥದ್ದು ಕಾಣಿಸ್ತಾ ಇದೆ. ಮತ್ತು ವಿಶೇಷ ವಿದ್ಯಾಸ್ಥಾನಾಧಿಪತಿ ಚಂದ್ರ ನೀಚನಾಗಿದ್ದಾನೆ. ಮನೆ ದೇವರು ಯಾವುದಮ್ಮ ನಿಮ್ಮದು? ಎಂಜಾರ ಭೈರವ ಗುರುಜಿ. ಯಾವುದಮ್ಮ? ಎಂಜಾರ ಭೈರವ. ಹಾಂ, ಭೈರವ ಅಲ್ವಾ? ಹಾಂ ಸರಿ. ಈಗ ಇವ್ರಿಗೆ ನಡೀತಾ ಇರೋ ದಶಾಭುಕ್ತಿಗಳು ನೋಡಿದ್ರೆ ಬುಧಭುಕ್ತಿ ಮುಗಿದಿದೆ. 2025 ಮೇಗೆ ಬುಧಭುಕ್ತಿ ಮುಗಿದು ಕೇತು ದಶೆ ಸ್ಟಾರ್ಟ್ ಆಗಿದೆ. ಬುಧ ದಶೆ ಮುಗಿದು ಕೇತು ದಶೆ ಸ್ಟಾರ್ಟ್ ಆಗಿದೆ. ಈಗ ಕೇತು ದಶ ಕೇತು ಭುಕ್ತಿ ನಡೀತಾ ಇದೆ ಅಕ್ಟೋಬರ್ವರೆಗೂ ಸಹ. ಲಗ್ನದಿಂದ 10ನೇ ಮನೆಯಲ್ಲಿ ಕೇತು ಇರೋದ್ರಿಂದ ಕೇತುವಿನ ದೃಷ್ಟಿ ವಿದ್ಯಾಸ್ಥಾನದ ಮೇಲೆ ಬಿದ್ದಿರೋದ್ರಿಂದ ಈಗ ಇವರಿಗೆ ಆಸಕ್ತಿ ಕಡಿಮೆ ಆಗಿದೆ ಓದೋದರಲ್ಲಿ. ಒಂದು ರೀತಿ ಎಷ್ಟು ಮಾಡಿದ್ರು ಅಷ್ಟೇ, ಏನು ಪ್ರಯೋಜನ ಇಲ್ಲ, ಓದ್ದವರೇ ಸಂಪಾದನೆ ಮಾಡ್ತಾರಾ, ಓದಿರೋರು ಯಾರು ಲೈಫಲ್ಲಿ ಸಕ್ಸಸ್ ಆಗಲ್ವಾ, ಈ ಥರ ಮಾತುಗಳೆಲ್ಲ ಹೇಳ್ತಾ ಇರ್ತಾರೆ ಮಗ ಅಲ್ವಾ? ಅದೇ ಒಂಥರ ಸ್ವಲ್ಪ ನಿರಾಸಕ್ತಿ, ಒಂಥರ ಸಿನಿಕಲ್ ಮೈಂಡ್ ಸೆಟ್ ಬಂದ್ಬಿಟ್ಟಿದೆ ನಮ್ಗೆ ಈ ಕ್ಷಣಕ್ಕೆ. ಸೊ ಇದನ್ನು ಸ್ವಲ್ಪ ದಿವಸ ಹೌದಮ್ಮ. ಇನ್ನೊಂದು 3-4 ತಿಂಗಳ ಕಾಲ ಸ್ವಲ್ಪ ಅವನ ಮನಸ್ಥಿತಿ ಹಾಗೇ ಇರುತ್ತೆ. ಅದಾದಮೇಲೆ ಶುಕ್ರ ಭುಕ್ತಿ ಸ್ಟಾರ್ಟ್ ಆಗುತ್ತೆ. ಶುಕ್ರ ಇವರಿಗೆ ಲಗ್ನದಿಂದ ತೃತೀಯಾಧಿಪತಿ ಆಗ್ತಾನೆ ಮತ್ತು ಶುಕ್ರ ಷಷ್ಠ ಸ್ಥಾನದಲ್ಲಿರುವಂಥದ್ದು ಕಾಣಿಸ್ತಾ ಇದೆ. ಆಗ ಒಂದು ಬದಲಾವಣೆ ಬರುತ್ತೆ. ನಾನೊಂದು ಅನುಷ್ಠಾನ ಹೇಳ್ತೀನಿ, ಅದನ್ನು ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಒಂದು 3 ನಕ್ಷತ್ರ ಹೇಳ್ತೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ ಅಮ್ಮ. ಶ್ರವಣ ನಕ್ಷತ್ರ ಬರ್ಕೊಂಡ್ರ? ಶ್ರವಣ ನಕ್ಷತ್ರ, ರೋಹಿಣಿ ನಕ್ಷತ್ರ, ಹಸ್ತ ನಕ್ಷತ್ರ. ಈ 3 ಈ ಹುಡುಗನಿಗೆ ಸಾಧನ ತಾರೆಗಳಾಗತ್ತೆ. ಅಂದರೆ ಕೈ ಹಾಕಿರೋ ಕೆಲಸಗಳು ಸಕ್ಸಸ್ ಆಗುವಂಥ ನಕ್ಷತ್ರಗಳು. ಆಯಿತಾ? ಈ 3ರಲ್ಲಿ ಒಂದು ನಕ್ಷತ್ರ ಇರುವಂಥ ಸೋಮವಾರದ ದಿವಸ ನೀವು ಭೈರವನ ಸನ್ನಿಧಾನದಲ್ಲಿ ರುದ್ರಾಭಿಷೇಕವನ್ನು ಮಾಡಿಸ್ಬೇಕಮ್ಮ. ಕಾಲಭೈರವೇಶ್ವರ ಆಗ್ಬೋದು, ಸ್ವರ್ಣಾಕರ್ಷಣ ಭೈರವ ಆಗ್ಬೋದು, ಭೈರವನಲ್ಲಿ ಬೇರೆ ಬೇರೆ ಸ್ವರೂಪಗಳಿರುತ್ತೆ, ವೀರಭದ್ರ ಆಗ್ಬೋದು. ಆದಷ್ಟು ಈ ಸನ್ನಿಧಾನಗಳಲ್ಲಿ ಒಂದು ರುದ್ರಾಭಿಷೇಕ, ಏಕವಾರ ರುದ್ರಾಭಿಷೇಕ ಇಲ್ಲ ಏಕಾದಶವಾರ ರುದ್ರಾಭಿಷೇಕ ಇಲ್ಲ ಅಂದರೆ ಶತರುದ್ರಾಭಿಷೇಕ ನಿಮ್ಮ ಅನುಕೂಲಕ್ಕೆ ತಕ್ಕನಾಗಿ ಮಾಡಿಸಿ ಮೊಸರನ್ನ ನೈವೇದ್ಯ ಮಾಡಿಸಿ. ಅವತ್ತಿನ ದಿವಸ ದೇವರಿಗೆ ಮೊಸರನ್ನ ನೈವೇದ್ಯ ಮಾಡಿ. ಏನಮ್ಮ? ಒಂದು ದಿವಸ ಅಷ್ಟೇನಮ್ಮ. ನಾನು ಹೇಳಿರೋ ನಕ್ಷತ್ರಗಳಲ್ಲಿ ಯಾವುದಾದ್ರೂ ಒಂದು ನಕ್ಷತ್ರ ಬಂದಿರೋ ಸೋಮವಾರದ ದಿವಸ ಮಾಡಿಸ್ಬೇಕು. ಮಾಡಿಸ್ಬಿಟ್ಟು ಮೊಸರನ್ನ ನೈವೇದ್ಯ ಮಾಡಿಸಿ. ಒಂದು 2 kg 5 kg ನೈವೇದ್ಯ ಮಾಡಿ ನೀವು ನಿಮ್ಮ ಮಗ ಅಲ್ಲಿ ಬಂದಿರೋಂಥ ಎಲ್ಲ ಭಕ್ತಾದಿಗಳಿಗೆ ನಿಮ್ಮ ಕೈಯಾರೆ ಆ ಪ್ರಸಾದವನ್ನು ಹಂಚಿ. ಆಮೇಲೆ ಒಂದು 4 ಹಿಡಿ ನೀವು ಮನೆಗೆ ತೊಗೊಂಡು ಬಂದು ಅದನ್ನು ರಾತ್ರಿ ಅವತ್ತೆಲ್ಲ ಉಪವಾಸ ಇದ್ದು ರಾತ್ರಿ ಮಲಗೋದಕ್ಕೆ ಮೊದಲು ಮಗನಿಗೆ ಆ ಮೊಸರನ್ನ ಪ್ರಸಾದವಾಗಿ ತೊಗೊಳಕ್ಕೆ ಹೇಳಿ. ಎಲ್ಲ ಒಳ್ಳೆಯದಾಗತ್ತೆ. ಹಯಗ್ರೀವ ಸ್ತೋತ್ರ, ಚಂದ್ರ ಕವಚ ಇದೆರಡನ್ನ ಪ್ರತಿದಿನ ಕೇಳೋದಕ್ಕೆ ಹೇಳಿ. ಯೂಟ್ಯೂಬಲ್ಲಿ ಸಿಗುತ್ತೆ, ಒಳ್ಳೆಯದಾಗತ್ತಮ್ಮ. ಓಕೆ ಮಾ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ ಸರ್, ನಿಮ್ಮ ಹೆಸರು? ಶಿವಕುಮಾರ್ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡಿದ್ದೀರಾ? ತುಮಕೂರು ಜಿಲ್ಲೆ ಗುಬ್ಬಿಯಿಂದ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ ಮೇಡಮ್. ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ. 23/5/1975. ಓಕೆ, ಗುರೂಜಿ ಇದ್ದಾರೆ, ಮಾತಾಡಿ. ಓಕೆ ಹೇಳಿ ಶಿವಕುಮಾರ್ ಅವರೇ. ಸರ್, ನಮ್ದು ಆರ್ಥಿಕ ಪರಿಸ್ಥಿತಿ ತುಂಬಾ ಕಷ್ಟ ಆಗ್ಬಿಟ್ಟಿದೆ. ನಿಮ್ದು ಹುಟ್ಟಿರೋ ಸಮಯ ಹೇಳಿ. 23/5/1975 ರಾತ್ರಿ 12:28. ಓಕೆ, ರಾತ್ರಿ. ನಿಮ್ಮ ನಕ್ಷತ್ರ ರಾಶಿ ಗೊತ್ತಿದೆಯಾ? ನಮ್ದು ಅದ್ರ ಪ್ರಕಾರ ಮಕರ ರಾಶಿ ಬರುತ್ತೆ. ಡೇಟ್ ಆಫ್ ಬರ್ತ್ ಪ್ರಕಾರ ಚಿತ್ತಾ ನಕ್ಷತ್ರ ಬರುತ್ತೆ. ಡೇಟ್ ಆಫ್ ಬರ್ತ್ ಪ್ರಕಾರ ಚಿತ್ತಾ ನಕ್ಷತ್ರ ಬರುತ್ತಲ್ವಾ? ಓಕೆ, ಒಂದ್ಸಲ ಚೆಕ್ ಮಾಡೋಣ. ಕರೆಕ್ಟ್ ಆಗಿದೆ. ಚಿತ್ತಾ ನಕ್ಷತ್ರ, ತುಲಾ ರಾಶಿ. ಆಯಿತು. ನಿಮ್ಮದು ಡೇಟ್ ಆಫ್ ಬರ್ತ್ ಪಕ್ಕ ಇರೋದ್ರಿಂದ ನೀವು ಜನ್ಮ ನಕ್ಷತ್ರ ಜನ್ಮ ರಾಶಿನೇ ಫಾಲೋ ಮಾಡಬೇಕು. ನಾಮ ನಕ್ಷತ್ರ ಅನುಸರಿಸಕ್ಕೆ ಹೋಗಬೇಡಿ. ಯಾರಿಗೆ ಡೇಟ್ ಆಫ್ ಬರ್ತ್ ಕನ್ಫರ್ಮ್ ಆಗಿ ಗೊತ್ತಿರೋದಿಲ್ವೋ ಅಂಥವ್ರು ನಾಮ ನಕ್ಷತ್ರ ನಾಮರಾಶಿ ಫಾಲೋ ಮಾಡಬೇಕು. ಸರಿ, ಆಯಿತು. ಪ್ರಶ್ನೆ ಕೇಳಿ. ನಮ್ದು ಆರ್ಥಿಕ ಪರಿಸ್ಥಿತಿ ತುಂಬಾ ಕಷ್ಟ. ಏನು ಕೆಲಸ ಮಾಡ್ಕೊಂಡಿರೋದು ನೀವು? ಡ್ರೈವರ್. ಓಕೆ. ಓನ್ ವೆಹಿಕಲ್ ಇದೆಯಾ? ಇಲ್ಲ, ಬಾಡಿಗೆಗೆ. ಓಕೆ. ಕಂಪ್ನಿಗೆ ವರ್ಕ್ ಮಾಡ್ತೀರಾ ಇಲ್ಲ ಪ್ರೈವೇಟಾಗಿ ವರ್ಕ್ ಮಾಡ್ತೀರಾ? ಈಗ ಎರಡೂ ಮಾಡ್ತಿದ್ದೆ, ಯಾವುದೂ ಇಲ್ಲ, ಸುಮ್ಮನೆ ಮನೆಗೆ. ಈಗ ಸದ್ಯಕ್ಕೆ ಕೆಲಸ ಮಾಡ್ತಾ ಇಲ್ಲ. ಎಷ್ಟು ದಿವಸದಿಂದ? 3 ತಿಂಗಳಾಯ್ತು. 3 ತಿಂಗಳಿಂದ. ಓಕೆ.
ಇದಕ್ಕೆ ಮುಂಚೆ ಕೆಲಸ ಮಾಡೋದಲ್ಲಿ ಯಾಕಪ್ಪ ಬಿಟ್ಟಿದ್ದ ಕಾರಣ ಏನಪ್ಪ? ಈ ಬೇರೆ ಕಡೆ ಹೋಗೋಣ ಅಂತ ಬಿಟ್ಟು ಅವ್ರು ಸಿಗ್ಲಿಲ್ಲ ಬೇರೆ. ಬೇರೆ ಕಡೆ ಸಿಗಲಿಲ್ಲ. ಎಷ್ಟು ವರ್ಷದ ಅನುಭವ ಇದೆ ನಿಮಗೆ ಡ್ರೈವಿಂಗ್ನಲ್ಲಿ? 30 ವರ್ಷ ಇದೆ. 30 ವರ್ಷ ಇದೆ. ಓಕೆ, ಆಯಿತು. ನಿಮ್ಮ ಜಾತಕದ ಪ್ರಕಾರ ತೊಗೊಂಡ್ರೆ ನಿಮ್ಮದು ಕುಂಭಲಗ್ನ ಆಗುತ್ತೆ. ಲಗ್ನದಿಂದ 10ನೇ ಮನೆಯಲ್ಲಿ ರಾಹು ಇದ್ದಾನೆ. ಹಾಗಾಗಿ ಸದಾಕಾಲ ನೀವು ಸಂಚಾರದಲ್ಲೇ ಇರಬೇಕು. ನೀವು ಒಂದು ಕಡೆ ಕೂತ್ಕೊಂಡ್ರೆ ನೀವು ನಿಷ್ಕ್ರಿಯರಾಗೋಗ್ತೀರಾ, ನಿಮ್ಗೆ ಅದು ಒಗ್ಗು ಬರೋದಿಲ್ಲ. ಸೊ ಮೂಮೆಂಟ್ನಲ್ಲಿ ಇರೋವಂಥ ಕೆಲಸಗಳು ಮಾಡುವಂಥದ್ದೇ ನಿಮ್ಗೆ ಸೂಕ್ತ. ಸೊ ಕರ್ಮಸ್ಥಾನಾಧಿಪತಿ ನಿಮಗೆ ಕುಜಾನೂ ಆಗಿರೋದ್ರಿಂದ ವಾಹನ ಯೋಗ ನಿಮಗೆ ಚೆನ್ನಾಗಿದೆ. ನಿಮಗೆ ಕುಜ ನಿಮಗೆ ಲಗ್ನದಿಂದ 2ನೇ ಮನೇಲಿ ಇರೋದ್ರಿಂದ ಈ ಒಂದು ಬ್ರೇಕ್ ಏನು ಬಂದಿದೆ ಇದು ಟೆಂಪರರಿ, ಆಯಿತಾ? ಅತಿ ಶೀಘ್ರದಲ್ಲಿ ನಿಮ್ಗೆ ಒಳ್ಳೆಯ ಕೆಲಸ ಸಿಗುತ್ತೆ. ಈಗ ನಡೀತಾ ಇರುವಂಥ ದಶಾಭುಕ್ತಿಗಳು ನೋಡಿದ್ದಾದಲ್ಲಿ ನಿಮಗೆ ಶನಿ ದಶೆಯಲ್ಲಿ ಇವಾಗ ರಾಹು ಭುಕ್ತಿ ನಡೀತಾ ಇದೆ. ಸೊ ಸ್ವಲ್ಪ ನೀವು ಇದಕ್ಕೆ ಮುಂಚೆ ಕೆಲಸ ಮಾಡ್ತಾ ಇದ್ದ ಜಾಗದಲ್ಲಿ ಏನೋ ಒಂದು ಸಣ್ಣ ಕಿರಿಕಿರಿ ಅಥವಾ ನಿಮ್ಮ ಮೇಲೆ ಏನಾದರೂ ಒಂದು ಅಪವಾದ, ಇಲ್ಲದೇ ಇರೋ ಒಂದು ಸುಳ್ಳು ಆರೋಪ ಬಂದಿದೆಯಾ? ಹಾಂ, ಓಕೆ ಓಕೆ. ನಿಮ್ಮ ಮನೆ ದೇವರು ಯಾವುದು? ಶಿಬಿ ನರಸಿಂಹಸ್ವಾಮಿ. ಶಿಬಿ ನರಸಿಂಹಸ್ವಾಮಿ. ಆಯಿತು. ಈಗ ನಿಮ್ಮ ಮೇಲೆ ಅಪವಾದ ಹಾಕಿದವರು ಇಲ್ಲೇ ಇದ್ದಾರೆ, ನಿಮ್ಮ ಜೊತೆಲೇ ಇದ್ದಾರೆ? ಇಲ್ಲ, ಅವರು ಅಲ್ಲೇ ಕೆಲಸ ಮಾಡ್ತಾರೆ. ಅಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಆಯಿತು. ಅವ್ರಿಗೆ ಏನು ಕೆಟ್ಟದ್ದು ಬಯಸಕ್ಕೆ ಹೋಗಬೇಡಿ. ಮೊದಲನೇದು, ಅವ್ರು ಮಾಡಿರೋ ತಪ್ಪುಗಳಿಗೆ ಅವರೇ ಪಾಪ ಅನುಭವಿಸ್ತಾರೆ. ಪ್ರಾಯಶ್ಚಿತ್ತ ಕರ್ಮ ಯಾರನ್ನೂ ಬಿಡೋದಿಲ್ಲ, ಆಯಿತಾ? ನೀವು ನಿಮ್ಮ ಅಭಿವೃದ್ಧಿ ಬಗ್ಗೆ ಗಮನ ಮಾಡಿ. ಒಂದು 3 ನಕ್ಷತ್ರ ಹೇಳ್ತೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. ನಿಮ್ಮದು ಚಿತ್ತ ನಕ್ಷತ್ರ ಆಗಿರೋದ್ರಿಂದ ಮೂಲ ನಕ್ಷತ್ರ, ಮಖ ನಕ್ಷತ್ರ, ಅಶ್ವಿನಿ ನಕ್ಷತ್ರ, ಈ 3ರಲ್ಲಿ ಒಂದು ನಕ್ಷತ್ರ ಇರುವಂಥ ಮಂಗಳವಾರದ ದಿವಸ ನೀವು ಲಕ್ಷ್ಮೀ ನರಸಿಂಹಸ್ವಾಮಿ ಸನ್ನಿಧಾನದಲ್ಲಿ ಅಲ್ಲಿ ಪಂಚಸೂಕ್ತಗಳನ್ನು ಹೇಳಿಸಿ ಅಭಿಷೇಕವನ್ನು ಮಾಡಿಸಬೇಕು. ಅಲ್ಲಿ ಪುರೋಹಿತರಿಗೆ ಹೇಳಿ. ಪಂಚಸೂಕ್ತಗಳು ಅಂದರೆ ಅವ್ರಿಗೆ ಗೊತ್ತಿರುತ್ತೆ. ಪುರುಷ ಸೂಕ್ತ, ವಿಷ್ಣು ಸೂಕ್ತ, ನಾರಾಯಣ ಸೂಕ್ತ, ಶ್ರೀ ಸೂಕ್ತ ಮತ್ತು ನೀಳಾ ಸೂಕ್ತ, ಈ 5 ಸೂಕ್ತಗಳನ್ನು ಹೇಳಿಸಿ ನರಸಿಂಹಸ್ವಾಮಿಗೆ ಅಭಿಷೇಕ ಮಾಡಿಸಿ ತುಳಸಿ ಹಾರ ಸಮರ್ಪಣೆ ಮಾಡಿ. ತುಳಸಿ ಹಾರ ಸಮರ್ಪಣೆ ಮಾಡಿ ಪಾನಕ ನೈವೇದ್ಯ ಮಾಡಿಸಿ. ಪಾನಕ ನೈವೇದ್ಯ ಮಾಡಿಸ್ಬಿಟ್ಟು ಹೇಳಿಪ್ಪ. ಪಾನಕ ಅಂದ್ರೆ ಜ್ಯೂಸ್ ಬರ್ತಲ್ಲ? ಹೌದು, ನಿಂಬೆ ಹಣ್ಣಿನ ಪಾನಕ. ನಿಂಬೆ ಹಣ್ಣಿನ ಪಾನಕ ಆಗ್ಬೋದು, ಬೇಲದ ಹಣ್ಣಿನ ಪಾನಕ ಆಗ್ಬೋದು. ಅದನ್ನು ನೈವೇದ್ಯ ಮಾಡಿಸಿ, ಒಂದು 15-20 ಲೀಟರ್ ನೈವೇದ್ಯ ಮಾಡಿಸಿ ಅದನ್ನು ಅಲ್ಲಿ ಬಂದಿರೋ ಎಲ್ಲ ಭಕ್ತಾದಿಗಳಿಗೆ ಹಂಚಿ ನೀವು. ಆಮೇಲೆ ನೀವು ಅದನ್ನು ಪ್ರಸಾದವಾಗಿ ಸ್ವೀಕಾರ ಮಾಡಿ. ಆಮೇಲೆ ಒಂದು ಅಮೆಥಿಸ್ಟ್ ಬ್ರೇಸ್ಲೆಟ್ ಅಂತ ಬರುತ್ತೆ, ಆಯಿತಾ? ಇದು ರಾಹುಗೆ ಸಂಬಂಧಪಟ್ಟಿರುವಂಥದ್ದು. ನಿಮ್ಗೆ 10ನೇ ಮೇಲೆ ರಾಹು ಇರೋದ್ರಿಂದ ಈ ಅಮೆಥಿಸ್ಟ್ ಬ್ರೇಸ್ಲೆಟ್ನ ತೊಗೊಂಡು ಎನರ್ಜೈಸ್ ಮಾಡಿಸಿ ನಿಮ್ಮ ಬಲಗೈನಲ್ಲಿ ಧಾರಣೆಯನ್ನು ಮಾಡ್ಕೊಳ್ಳಿ. ಇನ್ನು 1.5ರಿಂದ 2 ಅಥವಾ 3 ತಿಂಗಳೊಳಗಡೆ ನಿಮಗೆ ಒಂದು ಸ್ಥಿರವಾದ ಉದ್ಯೋಗ, ಒಂದು ಒಳ್ಳೆಯ ಜಾಗ ಸಿಗುವಂಥ ಸಾಧ್ಯತೆಗಳಿದೆ. ಒಳ್ಳೆಯದಾಗಲಿಪ್ಪ. ಓಕೆ, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ. ಇನ್ನು ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ. ಹಲೋ, ನಮಸ್ತೆ ಸರ್, ನಿಮ್ಮ ಹೆಸರು? ಉಮೇಶ್ ಅಂತ. ಓಕೆ, ಎಲ್ಲಿಂದ ಕರೆ ಮಾಡಿದ್ದೀರಾ? ಚಿಕ್ಕನಾಯಕನಹಳ್ಳಿ. ಹಾಂ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಮೇಡಮ್. ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ. 13/8/1982, ವೃಷಭ ರಾಶಿ, ಕೃತಿಕಾ ನಕ್ಷತ್ರ, ಸಮಯ ಬೆಳಿಗ್ಗೆ 7:35. ಓಕೆ, ಮಾತಾಡಿ, ಗುರುಜಿ ಇದ್ದಾರೆ. ನಮಸ್ತೆ ಗುರುಗಳೇ. ನಮಸ್ತೆ ಅಪ್ಪ. ನೀವು ಇಸ್ವಿ ಇನ್ನೊಂದ್ಸಲ ಹೇಳಿ, ನೀವು ಹುಟ್ಟಿರೋ ಇಸ್ವಿ? ಉಮೇಶ್ ಅಂತ ಗುರುಗಳೇ. ಹಾಂ, ಇಸ್ವಿ ಹೇಳಿ. ಇಯರ್ 13/8/82. ಓಕೆ, ಸಮಯ 7:35. ಓಕೆ, 1 ನಿಮಿಷ ಹಾಗೆ ಲೈನಲ್ಲಿ ರೀ. ಹ್ಞೂ. 7:35 ಬೆಳಿಗ್ಗೆನಾ ಸಂಜೆನಾ? ಬೆಳಿಗ್ಗೆ. ಯಾವ ಊರಲ್ಲಿ ಹುಟ್ಟಿರೋದು? ಚಿಕ್ಕನಾಯಕನಹಳ್ಳಿ ತಾಲೂಕು, ತಿಮ್ಮನಹಳ್ಳಿ ಅಂತ ಗುರು. ಆಯಿತು. ನಿಮ್ಮದು ನಕ್ಷತ್ರ ರಾಶಿ ಗೊತ್ತಿದೆಯಾ? ಹಾಂ, ವೃಷಭ ರಾಶಿ, ಕೃತಿಕಾ ನಕ್ಷತ್ರ. ಆಗಸ್ಟ್ 8ನೇ ತಾರೀಕಲ್ವಾ? ಹಾಂ, 13ನೇ ತಾರೀಕು. ಆಯಿತು, 1 ನಿಮಿಷ ಇರಿ. ಆಯಿತು, ನೀವು ಕೊಟ್ಟಿರೋ ಮಾಹಿತಿ ಕರೆಕ್ಟ್ ಆಗಿದೆ. ಕೃತಿಕಾ ನಕ್ಷತ್ರ, ವೃಷಭ ರಾಶಿ. ಪ್ರಶ್ನೆ ಕೇಳಿ ನಿಮ್ಮದು. ಇವಾಗ ನಮ್ದೊಂದು ಕೋರ್ಟಲ್ಲಿ ಕೇಸ್ ಇತ್ತು. ನಮ್ಮ ಅಪ್ಪಾಜಿ ಕೈ ಬಿಲ್ಲಿದ್ರು. ಏನಪ್ಪ? ಅವರು ನಮ್ಮ ತಂದೆಯವರು ಕೈ ಬಿಲ್ಲಿದ್ರು, ಎಕ್ಸ್ಪೈರ್ ಆಗೋದ್ರು 89ರಲ್ಲಿ. ಆಕೆ ಜಾಬ್ಗೆ ನಾನು ಕೋರ್ಟ್ ಹಾಕೊಂಡಿದ್ದೀನಿ, ಅದಾಗುತ್ತೆ ಅಂತ ಕೇಳೋದು. ಯಾವ ವಿಷಯಕ್ಕೆ ಕೋರ್ಟಲ್ಲಿ ಕೇಸ್ ಹಾಕಿರೋದು? ಅದೇ ಅನುಕಂಪದ ಆಧಾರದ ಉದ್ಯೋಗ. ಓಕೆ. ಅವ್ರು ಹೋಗಿ ಎಷ್ಟು ವರ್ಷ ಆಯಿತು? 35 ವರ್ಷ. 35 ವರ್ಷ ಆಗಿದೆ. ಓಕೆ. ಸೊ ಇದು ರಿಸರ್ವೇಷನ್ ಕೋಟಾದಲ್ಲಿ ಏನಾದರೂ ಅಪ್ಲೈ ಮಾಡಿದ್ದೀರಾ? ಹೈಕೋರ್ಟಲ್ಲಿ. ಹೈಕೋರ್ಟ್ನಲ್ಲಿ ಅಲ್ಲ, ನೀವು ಅಪ್ಲೈ ಮಾಡುವಂಥ ಕೋಟಾ ಇದು ರಿಸರ್ವೇಷನ್ ಕೋಟಾಗೆ ಏನಾದರೂ ಬರುತ್ತಾ? ಇಲ್ಲ, ಹಂಗೆ ಬರಲ್ಲ. ಇದು ಅನುಕಂಪದ ಆಧಾರ ಅಂತ ಆಧಾರದ ಮೇಲೆ ಅಂತ ಬಂದಿದೆ. ತಂದೆ ಕೆಲಸ ಮಗನಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು 2017ರಲ್ಲಿ ಕೋರ್ಟ್ ಹಾಕೊಂಡಿದ್ದೀನಿ. ಅಲ್ಲಿಂದ ಇದುವರೆಗೆ ಏನು ಆಗ್ತಾ ಇಲ್ಲ. ಅದನ್ನ ಕೇಳಬೇಕು. ಏನು ಓದಿರೋದು ನೀವು? ಜೆಒಸಿ ಎಲೆಕ್ಟ್ರಿಕಲ್ ಡಿಪ್ಲೊಮಾ. ಓಕೆ. ಈಗ ಏನು ಕೆಲಸ ಮಾಡ್ಕೊಂಡಿದ್ದೀರಾ? ಈಗ ಏನು ಇಲ್ಲ ಗುರುಗಳೇ.
ಮನೆ ಕಡೆ ಇದ್ದೀನಿ. ಸರಿ ನೋಡಿ, ನಿಮ್ಮದು ವೃಷಭ ಲಗ್ನ ಆಗುತ್ತೆ, ಸಿಂಹ ಲಗ್ನ ಆಗುತ್ತೆ ನಿಮ್ಮದು. ಈಗ ನಡೀತಾ ಇರೋಂಥ ದಶಾಭುಕ್ತಿಗಳು ತೊಗೊಂಡ್ರೆ ನಿಮಗೆ ರವಿ ದಶೆನಲ್ಲಿ ಗುರುಭುಕ್ತಿ ನಡೀತಾ ಇದೆ. ಇದ್ದಿದ್ರಲ್ಲಿ ಈಗ ಸ್ವಲ್ಪ ನಿಮಗೆ ಕಳೆದ ಒಂದು 3-4 ತಿಂಗಳಿಂದ ಯಾರೋ ಒಬ್ಬರು ಸಪೋರ್ಟಿವ್ ಆಗಿ ನಿಂತ್ಕೊಂಡಿರೋಂಥ ಸಾಧ್ಯತೆ ಇದೆ. ಈ ಕೆಲಸಗಳನ್ನು ಸ್ವಲ್ಪ ಮುಂದಕ್ಕೆ ಕರ್ಕೊಂಡು ಹೋಗ್ತೀವಿ, ಇದನ್ನು ಬೇರೆ ದಿಕ್ಕಿನಲ್ಲಿ ತೊಗೊಂಡು ಹೋದರೆ ನಿಮಗೆ ಕೆಲಸಗಳಾಗುತ್ತೆ ಅಂತ ಹೇಳಿ ಅಡ್ಮಿನಿಸ್ಟ್ರೇಟಿವ್ ಲೆವೆಲಲ್ಲಾಗಲಿ ಪೊಲಿಟಿಕಲ್ ಲೆವೆಲಲ್ಲಾಗಿ ಯಾರೋ ಸ್ವಲ್ಪ ಸಪೋರ್ಟ್ ಸಿಕ್ಕಿರೋಂಥ ಸಾಧ್ಯತೆ ಇದೆ. ರವಿ ದಶ ಗುರುಭುಕ್ತಿ ನಡೀತಾ ಇದೆ. ಲಗ್ನದಿಂದ 10ನೇ ಮನೆ ಅಧಿಪತಿ ಶುಕ್ರ ಆಗ್ತಾನೆ. ಶುಕ್ರ ನಿಮಗೆ ಲಗ್ನದಿಂದ ವ್ಯಯದಲ್ಲಿ ಕೂತ್ಕೊಂಡಿರುವಂಥದ್ದು ರವಿ ಜೊತೆ ಇರೋದ್ರಿಂದ ಇಲ್ಲಿ ನಿಮಗೆ ಗೌರ್ಮೆಂಟ್ ಜಾಬ್ ಸಿಗುವಂಥ ಸಾಧ್ಯತೆಗಳು ಕಡಿಮೆ ತೋರಿಸ್ತಾ ಇದೆ. ಒಂದು ವೇಳೆ ಸಿಕ್ಕಿದ್ರೂ ಸಹ ನಿಮಗೆ ಅನುಕೂಲ ಆಗುವಂಥ ಸಾಧ್ಯತೆಗಳು ಕಡಿಮೆ ಇದೆ ಇದರಿಂದ. ಆಯಿತಾ? ನಿಮಗೆ 10ನೇ ಮನೆಯಲ್ಲಿ ಚಂದ್ರ ಇರತಕ್ಕಂಥದ್ದು ಮತ್ತು ಈಗ ನಡೀತಾ ಇರೋಂಥ ದಶಾಭುಕ್ತಿಗಳು ನೋಡಿದ್ರೆ ರವಿ ದಶ ಗುರುಭುಕ್ತಿ ನಡೀತಾ ಇದೆ. ಒಂದು ಸೆಮಿ ಗೌರ್ಮೆಂಟ್ ಜಾಬ್ ಸಿಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ. ಇಲ್ಲ ನಿಮ್ಗೆ ಇದೇ ಕೆಲಸ ಆಗಬೇಕು ಅನ್ನೋದಾದರೆ ಅದಕ್ಕೆ ಸಂಬಂಧಪಟ್ಟಾಗ ಒಂದು ಅನುಷ್ಠಾನ ಹೇಳ್ತೀನಿ ನಾನು, ಮಾಡ್ಕೊಳ್ಳಿ. ಒಂದು 3 ನಕ್ಷತ್ರ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಹಾಂ, ನಿಮ್ಮದು ಕೃತಿಕಾ ನಕ್ಷತ್ರ ಆಗಿರೋದ್ರಿಂದ ಪುಷ್ಯಮಿ ನಕ್ಷತ್ರ, ಅನುರಾಧ ನಕ್ಷತ್ರ, ಉತ್ತರಾಭಾದ್ರ ನಕ್ಷತ್ರ. ಈ 3ರಲ್ಲಿ ಒಂದು ನಕ್ಷತ್ರ ಇರುವಂಥ ಶುಕ್ರವಾರದ ದಿವಸ ರಾಜರಾಜೇಶ್ವರಿ ಸನ್ನಿಧಾನದಲ್ಲಿ ಹೋಗ್ಬಿಟ್ಟು ನೀವು ಅಭಿಷೇಕ ಮಾಡಿಸ್ಕೊಂಡು ಬನ್ನಿ. ರಾಜರಾಜೇಶ್ವರಿ ದೇವಿ ಆಗಲಿ ದುರ್ಗಾ ಪರಮೇಶ್ವರಿ ಆಗಲಿ ಈ ಸನ್ನಿಧಾನದಲ್ಲಿ ಹೋಗ್ಬಿಟ್ಟು ಅಭಿಷೇಕ ಮಾಡಿಸಿ ಅಲ್ಲಿ ದೇವಿಗೆ ಮಡಲು ತುಂಬಿಸ್ಬಿಟ್ಟು ಬರಬೇಕು. ನೀವು ನಿಮ್ಮ ಶ್ರೀಮತಿಯವರು ದಂಪತಿ ಸಮೇತವಾಗಿ ಹೋಗ್ಬಿಟ್ಟು ಈ ಕೆಲಸ ಮಾಡ್ಕೊಂಡು ಬನ್ನಿ. ಅಲ್ಲಿ ಅಮ್ಮನವ್ರ ಹತ್ರ ಪ್ರಾರ್ಥನೆ ಮಾಡಿಕೊಂಡು 2 ನಿಂಬೆಹಣ್ಣು ತೊಗೊಂಡು ಬನ್ನಿ. ತೊಗೊಂಡು ಬಂದು ಒಂದನ್ನು ನಿಮ್ಮ ದೇವರ ಮನೆಯಲ್ಲಿ ಇಡಿ, ಇನ್ನೊಂದನ್ನು ಅವತ್ತು ಸಂಜೆ ಮುಂಭಾಗಲ ಹತ್ತಿರ ದೃಷ್ಟಿ ತೆಗೆದುಬಿಟ್ಟು ಅದನ್ನು ಹೊಡೆದುಬಿಟ್ಟು ಅದಕ್ಕೆ ಆ ಕಡೆ ಈ ಕಡೆ ಬಾಗಿಲ ಹತ್ರ ಇಟ್ಟು ಕರ್ಪೂರ ಹಚ್ಚೋದಕ್ಕೆ ಹೇಳಿ ನಿಮ್ಮ ಶ್ರೀಮತಿಯವರಿಗೆ. ಅಲ್ಲಿಂದ ತಂದಿರೋ ಕುಂಕುಮನ ಪ್ರತಿದಿನ ಹಣೆಯಲ್ಲಿ ಇಟ್ಕೊಳ್ಳಿ, ನೀವು ಒಳ್ಳೆಯದಾಗುತ್ತೆ. ಓಕೆ ಸರ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಗುರುಜಿ, ನೀವು ಆಗಲೇ ಹೇಳ್ತಾ ಇದ್ರಿ ಕುಂಭಕೋಣಂ ಕ್ಷೇತ್ರದಲ್ಲಿ ಗಿರಿಜಾ ಕಲ್ಯಾಣ ಅಂತ. ಸೊ ಈ ಒಂದು ಗಿರಿಜಾ ಕಲ್ಯಾಣದ ವೈಶಿಷ್ಟ್ಯತೆ ಏನು, ಅದರ ಫಲಗಳೇನು ಅನ್ನೋದ್ರ ಕುರಿತಾಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಖಂಡಿತ ಅಮ್ಮ. ಕಲ್ಯಾಣೋತ್ಸವ ಅಂತಂದರೆ 2 ರೀತಿ ಕಲ್ಯಾಣಗಳಿರುತ್ತೆ. ಒಂದು ಮನುಷ್ಯರಿಗೆ ಮಾಡತಕ್ಕಂಥ ಕಲ್ಯಾಣಗಳು, ಇನ್ನೊಂದು ಭಗವಂತನಿಗೆ ಮಾಡತಕ್ಕಂಥ ಕಲ್ಯಾಣ. ಸೊ ಮನುಷ್ಯನ ಕಲ್ಯಾಣದಿಂದ ಏನು ಒಳ್ಳೆಯದಾಗುತ್ತೆ, ಒಂದು ಕುಟುಂಬಕ್ಕೆ ಒಳ್ಳೆಯದಾಗುತ್ತೆ, ಒಂದು 4-6 ವ್ಯಕ್ತಿಗಳಿಗೆ ಒಳ್ಳೆಯದಾಗುತ್ತೆ, ಅದು ಒಳ್ಳೆಯದೇ ಇಲ್ಲ ಅಂತಲ್ಲ. ಅವ್ರ ಕುಟುಂಬ ಬೆಳೆಯುತ್ತೆ, ಅವ್ರ ವಂಶ ಬೆಳೆಯುತ್ತೆ. ಆದರೆ ಭಗವಂತನ ಕಲ್ಯಾಣ ಮಾಡಿದಾಗ ಲೋಕ ಕಲ್ಯಾಣ ಆಗುತ್ತೆ. ಹಾಗಾಗಿ ಅಲ್ಲಿ ಮಾಂಗಲ್ಯ ಧಾರಣೆ ಮಾಡಬೇಕಾದ್ರೆ ದೇವಿಗೆ ಸಂಕಲ್ಪ ಏನು ಹೇಳ್ತೀವಿ ನಾವು ಅಂದರೆ, ಈಗ ಸಾಧಾರಣವಾಗಿ ನಾವು ಮದುವೆಗಳಲ್ಲಿ ಹೇಳಬೇಕಾದ್ರೆ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ ಅಂತ ಹೇಳ್ತೀವಿ. ಅಂದರೆ ನನ್ನ ಜೀವನಕ್ಕೆ ಇದೊಂದು ಹೇತುವಾಗಿ ಒಂದು ಬಂಧನವಾಗಿರಲಿ ಅಂತ ಹೇಳ್ತೀವಿ. ಅಲ್ಲಿ ಏನು ಹೇಳ್ತೀವಿ, ತಾಯಿಗೆ ಮಾಂಗಲ್ಯ ಧಾರಣೆ ಮಾಡಿಸ್ಬೇಕು ಅಂದರೆ ಮಾಂಗಲ್ಯಂ ತಂತು ನಾನೇನ ಜಗಜ್ಜೀವನ ಹೇತುನ ಅಂತ. ಇಡೀ ಜಗತ್ತಿಗೆ ಒಂದು ಸೇತುವೆಯಾಗಿ, ಒಂದು ಬಂಧನವಾಗಿ, ಒಂದು ಆಗ್ತಕ್ಕಂಥದ್ದು, ಒಂದು ಮಂಗಳಕರವಾದಂಥ ಒಂದು ವೃತ್ತಾಂತವಾಗತಕ್ಕಂಥದ್ದು ಈ ಒಂದು ಕಲ್ಯಾಣೋತ್ಸವ ಆಗಿರುತ್ತೆ. ಇದರಲ್ಲಿ ಗಿರಿಜಾ ಕಲ್ಯಾಣನೂ ತುಂಬ ವಿಶೇಷವಾಗಿರ್ತಕ್ಕಂಥದ್ದು. ಯಾಕಂದರೆ ಈಗ ನೋಡಿ, ಬೇರೆ ಕಲ್ಯಾಣಗಳ ವೈಶಿಷ್ಟ್ಯ ಏನಂದರೆ ಸೀತಾರಾಮ ಕಲ್ಯಾಣ, ಸೀತೆಯನ್ನು ಅರಸಿ ರಾಮ ಬಂದ ಸ್ವಯಂವರದಲ್ಲಿ ಗೆದ್ದುಕೊಂಡ. ಆಮೇಲೆ ಇನ್ನು ಬೇರೆ ಕಲ್ಯಾಣಗಳು ನೋಡಿದ್ರು ಅಷ್ಟೇ ಅಂತಹ ವೈಶಿಷ್ಟ್ಯಗಳೇನು ಕಾಣಿಸೋದಿಲ್ಲ. ಗಿರಿಜಾ ಕಲ್ಯಾಣದಲ್ಲಿ ಏನು ವೈಶಿಷ್ಟ್ಯ ಅಂತಂದರೆ, ತಪಸ್ಸನ್ನು ಮಾಡಿ ಗಿರಿಜಾ ಈಶ್ವರನನ್ನು ಪಡ್ಕೊಂಡ್ಳು. ಅದು 1-2 ದಿವಸ ಅಲ್ಲ, ಸಾವಿರಾರು ವರ್ಷಗಳು, ಯುಗಗಳವರೆಗೆ ತಪಸ್ಸು ಮಾಡಿ ಇವನೇ ಬೇಕು ನನಗೆ ಅಂತ ಕಾದು ಕೂತ್ಕೊಂಡು ಯಾರು ಹೇಳಿದ್ರು ಸಹ ಜಗ್ಗದೆ ಆಕೆ ಪಡ್ಕೊಂಡಿರ್ತಕ್ಕಂಥದ್ದು. ಆಕೆಯ ಮನೋದಾರ್ಢ್ಯ, ಆಕೆಯಲ್ಲಿರ್ತಕ್ಕಂಥ ಸ್ಥಿರತ್ವ ಇದು ತೋರಿಸುತ್ತೆ. ಅಂದರೆ ಹೆಣ್ಣುಮಕ್ಕಳು ಈ ರೀತಿಯಾದ ಒಂದು ಕಮಿಟ್ಮೆಂಟ್ ಇಟ್ಕೊಂಡಾಗ ಅವ್ರಿಗೆ, ಅವ್ರ ಕುಟುಂಬಕ್ಕೆ, ಸಮಾಜಕ್ಕೆ ಎಲ್ಲದಕ್ಕೂ ಸಹ ಒಳ್ಳೆಯದಾಗುತ್ತೆ ಅಂತ. ಇವತ್ತು ಎಷ್ಟೋ ಜನ ನೋಡ್ತಾ ಇರ್ತೀವಿ, ಹೆಣ್ಣುಮಕ್ಕಳು ಇಂಡಿಸಿಸಿವ್ ಆಗಿರ್ತಾರೆ. ಮದುವೆ ಆದ 4 ತಿಂಗಳಿಗೆ ಅಯ್ಯೋ ನೀವು ನನಗೆ ಸರಿ ಹೋಗ್ತಾ ಇಲ್ಲ, ನಾನು ಡೈವರ್ಸ್ ಕೊಟ್ಬಿಡ್ತೀನಿ, ವಾಪಸ್ ಬಂದುಬಿಡ್ತೀನಿ, ಈ ಥರದ ಮಾತುಗಳೆಲ್ಲ ತುಂಬ ನಾವು ನೋಡ್ತಾ ಇರ್ತೀವಿ. ಕಾರಣ ಏನಂತಂದರೆ ಅನಿಶ್ಚಿತವಾದ ಮನೋಭಾವ ಹೆಣ್ಣುಮಕ್ಕಳಿರುವಂಥದ್ದು. ಗಿರಿಜಾ ಕಲ್ಯಾಣದಲ್ಲಿ ಭಾಗವಹಿಸಿದಂಥ ಯುವಕರು ಮತ್ತು ಯುವತಿಯರಿಗೆ ಮನಸ್ಸು ದೃಢವಾಗುತ್ತೆ. ಮೊದಲನೇದಾಗಿ ನಿಮ್ಮ ಮುಂದಿನ ಜೀವನ ಸಂಗಾತಿನ ಆಯ್ಕೆ ಮಾಡ್ಕೊಳ್ಳೋ ವಿಚಾರದಲ್ಲಿ ನಿಮಗೆ ಒಂದು ಸ್ಥಿರತ್ವ, ಒಂದು ಕ್ಲಾರಿಟಿ ಸಿಗುತ್ತೆ. ಎರಡನೇದು, ಈ ಕುಂಭಕೋಣಂ ಕ್ಷೇತ್ರದಲ್ಲಿ ನಾವು ಮಾಡ್ತಾ ಇರ್ತಕ್ಕಂಥ ಸನ್ನಿಧಾನದಲ್ಲಿ ಇಲ್ಲಿ ದೇವಿನ ಸಖೀ ದೇವಿ ಅಂತ ಸಂಬೋಧನೆಯನ್ನು ಮಾಡ್ತಾರೆ. ಸಖಿ ಅಂತಂದರೆ ಬೆಸ್ಟ್ ಫ್ರೆಂಡ್ ಅಂತ ಅರ್ಥ. ಸಪ್ತಪದಿನಲ್ಲಿ ಒಂದು ಮಂತ್ರ ಬರುತ್ತೆ ನಮಗೆ. ಸಪ್ತಪದಿ ತುಳಿಸ್ಬೇಕಾದಾಗ ಹೇಳ್ತೀವಲ್ಲಿ, ಆಕೆ ಹೇಳ್ತಾಳೆ ಗಂಡನ ಆದವನಿಗೆ, ಸಖಾ ಸಪ್ತಪದ ಭವ ಸಖಾಯೌ ಸಪ್ತಪದ ಭೌವ ಸಖ್ಯಂತೆ ಗಮೇಯಗಂ ಸಖ್ಯಾತೆ ಮಾಯೋಷ್ಠ ಸಮಯಾವ ಸಂಕಲ್ಪಾವಹೈ ಸಂಪ್ರಿಯೋರೋ ಜಿಷ್ಣು ಸುಮನಸ್ಯಮಾನೌ ಅಂತ ಒಂದು ವಿಶೇಷವಾದ ಮಂತ್ರ ಬರುತ್ತೆ. ಅಂದರೆ ಆಕೆ ಅವನನ್ನು ಕೇಳ್ತಾ ಇದ್ದಾಳೆ, ನೀನು ನನಗೆ ಬೆಸ್ಟ್ ಫ್ರೆಂಡ್ ಆಗಿರೋ, ಜೀವನ ಪರ್ಯಂತ, ಜೀವನದ ನಂತರವೂ, ಮುಂದಿನ ಜನ್ಮಕ್ಕೂ ಸಹ ನೀನು ನನಗೆ ಬೆಸ್ಟ್ ಫ್ರೆಂಡ್ ಆಗಿರೋ, ನನ್ನ ಹೆಜ್ಜೆ ಹೆಜ್ಜೆಯಲ್ಲೂ ಸಹ ನೀನು ಜೊತೆಯಾಗಿ ನಡಿ, ನೀನು ನನಗೆ ಗೈಡ್ ಮಾಡು, ನನ್ನಿಂದ ನೀನು ಗೈಡೆನ್ಸ್ ತಗೋ, ಸಜೆಷನ್ಸನ್ನು ತಗೋ, ನಾವಿಬ್ಬರು ಒಟ್ಟಿಗೆ ಹೋಗೋಣ, ಒಟ್ಟಿಗೆ ಸಾಧನೆ ಮಾಡೋಣ, ಒಟ್ಟಿಗೆ ಸಕ್ಸಸ್ನ ನೋಡೋಣ ಅನ್ನೋ ಮಾತನ್ನು, ಭಾವವನ್ನು ಈ ಮಂತ್ರದಲ್ಲಿ ವ್ಯಕ್ತಪಡಿಸ್ತೀವಿ. ಹಾಗಾಗಿ ಇಲ್ಲಿ ಸಖಿ ಅಂತಂದರೆ ಬೆಸ್ಟ್ ಫ್ರೆಂಡ್ ಅನ್ನೋ ಅರ್ಥ ಇದೆ.
ಸೊ ಈ ಸಖೀದೇವಿ ಜೊತೆಯಲ್ಲಿ ಶಕ್ತಿಗಿರೀಶ್ವರ ಅನ್ನೋ ಹೆಸರಿನಲ್ಲಿ ಪರಮಾತ್ಮನನ್ನು ನಾವು ಸಂಬೋಧನೆಯನ್ನು ಮಾಡ್ತಾ ಇದ್ದೀವಿ. ಈಶ್ವರನಿಗೆ ಸೋಮ ಅಂತ ಒಂದು ಹೆಸರು ಹೇಳ್ತೀವಿ. ಸೋಮ ಯಾವಾಗ ಆಗ್ತಾನೆ ಅವನು ಅಂದರೆ ಉಮಾ ಜೊತೆಯಲ್ಲಿ ಸೇರಿಕೊಂಡಾಗ ಅವನು ಸೋಮನಾಗ್ತಾನೆ. ಉಮಾ ಉಮೆಯ ಜೊತೆ ಸೇರಿದಾಗ ಸೋಮನಾಗ್ತಾನೆ ಅಂತ. ಇಂಥ ವೈಶಿಷ್ಟ್ಯಗಳಿರ್ತಕ್ಕಂಥದ್ದು ವಿಶೇಷವಾಗಿ ಯಾರ್ಯಾರು ಡೈವರ್ಸ್ಗೆ ಅಪ್ಲೈ ಮಾಡಿದ್ದೀರಾ, ಸಪ್ರೇಷನ್ ಇದ್ದೀರಾ, ಮತ್ತು ಒಲ್ಲದ ಮನಸ್ಸಿನಿಂದ ಗಂಡನಿಂದ ದೂರ ಹೆಂಡತಿಯಿಂದ ದೂರ ಇರತಕ್ಕಂಥವ್ರು ಯಾರಿದ್ದೀರಾ ಆ ಥರದವರು ದಯವಿಟ್ಟು ಈ ಕ್ಷೇತ್ರದಲ್ಲಿ ಈ ಪೂಜೆಯನ್ನು ಮಾಡಿಸ್ಕೊಳ್ಳಿ. ಈಗಲೂ ಬುಕಿಂಗ್ಸ್ ಓಪನ್ ಇದೆ. ನೀವು ನಮ್ಮ ತೆರೆ ಮೇಲೆ ಕಾಣಿಸ್ತಾ ಇರ್ತಕ್ಕ ನಂಬರ್ಗಳು ಕಾಲ್ ಮಾಡಿದ್ರೆ ಈ ಕಾರ್ಯಕ್ರಮದ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಈ ತಿಂಗಳಲ್ಲದೆ ಹೋದರೆ ಮುಂದಿನ ತಿಂಗಳು ಸಹ ಇದು ಮಾಸಿಕ ಪೂಜೆ ಆಗಿರೋದ್ರಿಂದ ಮುಂದಿನ ತಿಂಗಳು ಸಹ ಭಾಗವಹಿಸಬಹುದು. ಈ ಸಮಸ್ಯೆಗಳಿಂದ ಹೊರಗಡೆ ಬನ್ನಿ, ದಂಪತಿಗಳು ಅನ್ಯೋನ್ಯವಾಗಿರಿ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅನ್ನತಕ್ಕಂಥದ್ದು ಆಸ್ಟ್ರೋ ಪೂಜಾ ಸಂಸ್ಥೆಯ ಒಂದು ಹಾರೈಕೆ ಆಗಿರುತ್ತೆ. ಓಕೆ ಗುರುಜಿ, ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ. ಮತ್ತೆ ನಾಳೆ ಭೇಟಿಯಾಗೋಣ. ಧನ್ಯವಾದಗಳು. ನಮಸ್ಕಾರ. ಭದ್ರಂ ಕಲ್ಯಾಣಂ ಮಂಗಳಂ ಶಿವಂ ಶುಭಂ ಶೋಭನಂ. ಹರಿ ಓಂ. ಸ್ವಸ್ತಿ. ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಸಂಭವಾಮಿ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.